ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು. ಶಿವಣ್ಣ ಹೇಳಾಯ್ತು, ಆರ್ಟಿಸ್ಟ್ಗಳ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೂ ಹೋಗ್ತೀವಿ, ಚಿಕ್ಕ ಊರಿಗೆ ಯಾಕೆ ಹೋಗ್ತೀವಿ, ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು. ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲ ಎತ್ತು ರಾಪ್ಪತ್ತೆ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತಾರೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನು, ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವ್ರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜು, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಅದು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಹಿಂದೆ ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನು ಸರ್ ಹಂಗೆ ಮಾಡಿದ್ದಾರೆ ಕಾಂತಾರ ಮ್ಯೂಸಿಕ್. ಅಜನೀಶ್ ಇರ್ಬೋದು, ಎಲ್ಲ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಒಬ್ಬರು ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿಯವರು ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೆನ್ನೆ ನನ್ನ ಅಪ್ಪ ಫಿಲಮ್ಗೆ ಹೋಗಿದ್ರು. ಬಂದು ಹೇಳಿದ್ರು, ಎಲ್ಲಿ ಹೋಗಿದ್ರಿ ನೀವು ಅಂತ. ಫಿಲಮ್ಗೆ ಹೋಗಿದ್ದು. ಯಾವ ಫಿಲಮ್? ಸಂಪಿಗೆ ಥಿಯೇಟ್ರಿಗೆ ಹೋಗಿ. ಯಾವ ಫಿಲಮ್ ನೋಡೋದು? ಶಿವಣ್ಣನ ಫಿಲಮ್ ನೋಡೋದು. ಯಾರು ಇಲ್ಲ ಅಂದ್ರೆ ಶಿವಣ್ಣನ ತರ, ಶಿವಣ್ಣನ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು. ಅವಾಗ ಅನ್ಸ್ತು, ಶಿವಣ್ಣ ಅವ್ರು ಎಲ್ಲೇ ಇರಲಿ ಸ್ಕ್ರೀನಲ್ಲಿ ಬಂದ್ರೆ ಸಾಕು ನಮ್ಗೆ. ಅದೇ ಒಂದು ವೈಭವ. ಭಾಷೆ ಬರ್ಲಿಲ್ಲ ಅಂದ್ರೂ ಹೋಗಿ ನೋಡಿದ್ರಲ್ಲ, ಖುಷಿ ಆಯ್ತು. ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು. ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ.